ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ರಾಯಚೂರಿನ ಸುದ್ದಿ. ರಾಯಚೂರಲ್ಲಿ ಸುರಿದ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ನೀರು, ಚರಂಡಿ ನೀರು ಮನೆಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿರೋದು. ಸೂರ್ಯಪ್ರಕಾಶ್, ಸಿದ್ದನಗೌಡ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗಬ್ಬೂರು ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ರಾಯಚೂರಲ್ಲಿ ಸುರಿದ ಮಳೆಗೆ ನಾನಾ ಅವಾಂತರಗಳು ಕ್ರಿಯೇಟ್ ಆಗಿದ್ದಾವೆ. ಅದರಲ್ಲೂ ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿರೋದು. ಅದೇ ಮಳೆ ನೀರಾಗಿರ್ಬೋದು, ಚರಂಡಿ ನೀರು, ಇದೆಲ್ಲ ಮನೆಯೊಳಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲ ಒಂಥರ ಕೆರೆ ರೀತಿಯಲ್ಲಾಗಿರೋದು. ಹೊರಗಡೆ ಕಾಲಿಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿ. ಮಕ್ಕಳನ್ನು ಹೊರಗಡೆ ಬಿಡಂಗೇ ಇಲ್ಲ, ವಯಸ್ಸಾದವರು ಹೊರಗಡೆ ಬರಂಗಿಲ್ಲ. ಅದರಲ್ಲೂ ಮನೆ ಒಳಗಡೆ ನೀರು ಹೋಗಿದೆ ಅಂತ ಅಂದರೆ ನೋಡಿ, ಅಲ್ಲಿ ಮನೆ ಒಳಗಡೆ ನೀರು ಹೋಗುತ್ತೆ ಅಂತ ಅಂದರೆ ಅಲ್ಲಿ ಮನೆ ಒಳಗಡೆ ಇರುವಂಥ ವಸ್ತುಗಳೆಲ್ಲ ಹಾಳಾಗಿ ಹೋಗ್ತವೆ. ರಾತ್ರಿ ಮಳೆ ಬಂದು ಎಲ್ಲ ತೊಂದರೆ ಆಗಿಬಿಟ್ಟದ. ದನ ಕರುಗಳೆಲ್ಲ ಹಂಗೆ ನಿಂತವ. ಈ ತೊಡೆ ಮಟ್ಟ ನೀರ್ ಬಂದ್ ನಿಂತವ. ಬೆಳತನ ಮೇವಿಲ್ಲ, ನೀರಿಲ್ಲ, ಅವಕ್ಕ ಹಂಗೆ ನಿಂತವ. ಮುಂಜಾನೆ 10 ಗಂಟೆ ತನ 12 ಗಂಟೆ ತನ. ಅದಕ್ಕೆ ಏನದ ಸುತ್ತ ಈಗ ಅವರು ಪಂಚಾಯತಿ ಅವರು, PW ಅವರು, ಅದಕ್ಕೆ ಏನಾದ್ ಬಗಲಾಗಿದ್ದವ್ರು ಏನ್ ಕುಮ್ಮತ್ತಲಿದ್ದ ಇದಾಗ್ಯದ. ಮುಂದೆ ಕೆಲಸ ಏನಾದ ಮುಂದೆ ಮಾಡಿಕೊಡ್ಬೇಕಂತ ಕೇಳ್ಕೊಡ್ತು. ರಾತ್ರಿ ಮಳೆ ಬಂದು ಎಲ್ಲ ತೊಂದರೆ ಆಗಿಬಿಟ್ಟದ. ದನ ಕರುಗಳೆಲ್ಲ ಹಂಗೆ ನಿಂತವ. ಈ ತೊಡೆ ಮಟ್ಟ ನೀರ್ ಬಂದ್ ನಿಂತವ. ಬೆಳತನ ಮೇವಿಲ್ಲ, ನೀರಿಲ್ಲ, ಅವಕ್ಕ ಹಂಗೆ ನಿಂತವ. ಮುಂಜಾನೆ 10 ಗಂಟೆ ತನ 12 ಗಂಟೆ ತನ. ಅದಕ್ಕೆ ಏನದ ಸುತ್ತ ಈಗ ಅವರು ಪಂಚಾಯತಿ ಅವರು, PW ಅವರು, ಅದಕ್ಕೆ ಏನಾದ್ ಬಗಲಾಗಿದ್ದವ್ರು ಏನ್ ಕುಮ್ಮತ್ತಲಿದ್ದ ಇದಾಗ್ಯದ. ಮುಂದೆ ಕೆಲಸ ಏನಾದ ಮುಂದೆ ಮಾಡಿಕೊಡ್ಬೇಕಂತ ಕೇಳ್ಕೊಡ್ತು. ರಾತ್ರಿ ಮಳೆ ಬಂದು ಎಲ್ಲ